ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಈ ಮಂಗಳಗೌರಿ ಪೂಜೆನ ಎಷ್ಟು ವರ್ಷದಿಂದ ನಮ್ಮ ಅತ್ತೆಯವರು ಮಾಡ್ಕೊತಾ ಬಂದಿದ್ದಾರೆ, ಏನಕ್ಕೋಸ್ಕರ ಮಾಡ್ತಿದ್ದಾರೆ, ಈ ಪೂಜೆ ಮಾಡೋದ್ರಿಂದ ಏನೆಲ್ಲ ಲಾಭಗಳಿದೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಈ ಮಂಗಳಗೌರಿ ಅಂತಂದು ಮನೆ ಬೆಳಗಕ್ಕಿ, ಆಮೇಲೆ ಮಂಗಲಸೂತ್ರ ಕಾಪಾಡಕ್ಕಿನ ಹಾಕಿ, ಎಲ್ಲಾರ್ಗು ಒಳ್ಳೇದ್ ಮಾಡಾಕಿನ ಹಾಕಿ ಅಮ್ಮ ಇದನ್ನ ಮಾಡ್ಲೇಬೇಕು. ನಾವು ಇದನ್ನ ಶ್ರಾವಣ ಪೂಜೆ ಮಂಗಳವಾರಕ್ಕೊಮ್ಮೆ ಮಾಡ್ಲೇಬೇಕು. ಇದನ್ನ ಮಾಡಾಕತ್ತೀನಿ, ಬಿಡಂಗಿಲ್ಲ. ಇದನ್ನ ವಯಸ್ಸಾದ್ರೂ ಇದನ್ನ ಮಾಡದ. ನೀವು ಮಾಡ್ತೀರ ನಂಗದೆ? ನಾವು ಗುರುವಾರ ಮಾಡ್ತೀವಲ್ಲಮ್ಮ, ನಾವು ಗುರುವಾರ ಮಾಡ್ತೀವಿ. ಈ ಮಂಗಳಗೌರಿ ಪೂಜೆನ ಕೆಲವರು ಮಂಗಳವಾರ ಮಾಡ್ತಾರೆ, ಕೆಲವರು ಗುರುವಾರ ಮಾಡ್ತಾರೆ, ಕೆಲವರು ಶುಕ್ರವಾರ ಮಾಡ್ತಾರೆ. ಬಟ್ ಶ್ರಾವಣ ಮಾಸದಲ್ಲಿ ವಾರಕ್ಕೊಂದ್ಸಲ ಈ ಪೂಜೆನ ಮಾಡ್ತಾರೆ. ಪ್ರತಿ ವರ್ಷಕ್ಕೊಮ್ಮೆ ಬರುವ ಶ್ರಾವಣ ಮಾಸದಂದು ಪ್ರತಿ ವಾರ ಅಂದರೆ ಮಂಗಳವಾರದಲ್ಲಿ ನಮ್ಮತ್ತೆ ಈ ಪೂಜೆನ 8 ವರ್ಷದಿಂದ ಮಾಡ್ಕೊತಾ ಬಂದಿದ್ದಾರೆ. ಮುಂದಕ್ಕಾದರೂ ಮಾಡ್ಕೊತಾ ಹೋಗ್ತಾರೆ. ಅವ್ರ ಕೈಲಿ ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಈ ಪೂಜೆನ ಬಿಡೋದಿಲ್ಲ. ಈ ಪೂಜೆ ಮಾಡೋದ್ರಿಂದ ಹೆಣ್ಮಕ್ಳಿಗೆ ಮಾಂಗಲ್ಯ ಭಾಗ್ಯ ಗಟ್ಟಿ ಆಗುತ್ತೆ, ಮುತ್ತೈದೆತನ ಇರುತ್ತೆ ಅಂತ ಹೇಳಿ. ಜೊತೆಗೆ ಮಕ್ಕಳಿಗೆ ಸುಖ, ಶಾಂತಿ, ನೆಮ್ಮದಿ, ಆಯಸ್ಸು, ಆರೋಗ್ಯ ಎಲ್ಲ ಚೆನ್ನಾಗಿ ವೃದ್ಧಿ ಆಗುತ್ತೆ. ನೀವೆಲ್ಲ ಯಾರೆಲ್ಲ ಈ ಪೂಜೆನ ಮಾಡ್ತೀರಾ ಕಮೆಂಟ್ ಮಾಡಿ. ಈ ಪೂಜೆ ಮಾಡೋದಕ್ಕೆ ಹಣ್ಣು, ಕಾಯಿ, ಹೂವು ಇಷ್ಟು ಬೇಕು. ಕಳಸ ರೆಡಿ ಆದಮೇಲೆ ಅಲ್ಲಿ ಕಳಸದ ಮುಂದೆ ಇಟ್ಟಿದ್ದಾರಲ್ಲ ಎಲೆಲಿ, ಅದನ್ನು ಉಡಿಯಕ್ಕಿ ಅಂತಾರೆ. ಅದಕ್ಕೆ ಏನೇನು ಬೇಕಾಗುತ್ತೆ ಅಂತಂದರೆ ಎಲೆ, ಅರ್ಶಿನದ ಕೊಂಬು, ಉತ್ತತ್ತಿ ಅಂದರೆ ಒಣಖರ್ಜೂರ, ಸ್ವಲ್ಪ ಅಕ್ಕಿ ಇಷ್ಟು ಬೇಕಾಗುತ್ತೆ. ಎಲ್ಲ ರೆಡಿ ಆದಮೇಲೆ ಆರತಿ ಎಲ್ಲ ಬೆಳಗಾದ್ಮೇಲೆ ಪೂಜೆ ಎಲ್ಲ ಮುಗೀತು. ಇವಾಗ ದೇವರಿಗೆ ಇಲ್ಲಿ ಎಡೆ ಹಿಡಿತಿದ್ದಾರೆ. ಪೂಜೆ ಎಲ್ಲ ಆದಮೇಲೆ ಎಡೆ ಹಿಡಿಯೋದೆಲ್ಲ ಮುಗಿದ್ಮೇಲೆ ಇಬ್ಬರು ಮುತ್ತೈದೆಯರನ್ನ ಕರೆಸಿ ಅವರಿಗೆ ಅರಿಶಿನ ಕುಂಕುಮ ಕೊಟ್ಟು ಹುಡಿ ಅಕ್ಕಿ ತುಂಬ್ತಾರೆ. ಅದನ್ನು ಯಾವ ರೀತಿ ತುಂಬ್ತಾರೆ, ಹೇಗೆ ತುಂಬ್ತಾರೆ ಅದನ್ನು ಇವಾಗ ನೋಡೋಣ. ಈ ಹುಡಿ ಅಕ್ಕಿನ ಯಾವ ರೀತಿ ಕೊಡ್ತಾರೆ, ಹೇಗೆ ಕೊಡ್ತಾರೆ, ಆ ಹುಡಿ ಅಕ್ಕಿನಲ್ಲಿ ಏನೇನಿರುತ್ತೆ ನೋಡೋಣ. ಈ ಥರ ಚಾಪೆ ಹಾಕಿ ಅವ್ರನ್ನ ಕೂರಿಸ್ಬಿಟ್ಟು ಅರಿಶಿನ ಕುಂಕುಮ ರೆಡಿ ಮಾಡಿಬಿಟ್ಟು ಹುಡಿ ಅಕ್ಕಿ ರೆಡಿ ಮಾಡ್ಕೋತಾರೆ. ಹುಡಿ ಅಕ್ಕಿನಲ್ಲಿ ಏನೇನಿರುತ್ತೆ ಅಂದರೆ 2 ಎಲೆ, ಅಡಿಕೆ, ಅರಿಶಿನದ ಕೊಂಬು, ಉತ್ತತ್ತಿ ಅಂದರೆ ಒಣಖರ್ಜೂರ, ಸ್ವಲ್ಪ ಅಕ್ಕಿ ಇಟ್ಟು ಕೊಡ್ತಾರೆ. ಫಸ್ಟು ಈ ರೀತಿ ಆರತಿನ ತೊಗೊಂಡು ಬಂದು ಕುಂಕುಮ ಇಟ್ಟು ಅವ್ರಿಗೆ ಆರತಿ ಮಾಡಾದಮೇಲೆ ಸೆರಗಿಗೆ ಹುಡಿ ಅಕ್ಕಿನ ತುಂಬ್ತಾರೆ. ಯಾವ ರೀತಿ ಕೊಡ್ತಾರೆ ಇವಾಗ ನೋಡೋಣ. ಈ ಹುಡಿ ಅಕ್ಕಿನ ಕೊಡೋ ಸಂದರ್ಭದಲ್ಲಿ ಅವರು ತಲೆ ಮೇಲೆ ಸೆರಗು ಹಾಕ್ಕೊಂಡಿರಬೇಕು, ಕೊಡೋರು ಸಹ ತಲೆ ಮೇಲೆ ಸೆರಗು ಹಾಕ್ಕೊಂಡೇ ಇರಬೇಕು. ಯಾವುದೇ ಒಂದು ಫಂಕ್ಷನಲ್ಲಿ ಆರತಿ ಮಾಡೋದಾಗಿರ್ಬೋದು, ಕುಂಕುಮ ಕೊಡೋದಾಗಿರ್ಬೋದು, ಪ್ರತಿಯೊಂದು ಮಾಡಬೇಕಾದ್ರೂ ಈ ಥರ ತಲೆ ಮೇಲೆ ಸೆರಗಿರಲೇಬೇಕು. ಮತ್ತು ಕುಂಕುಮ ಇಡಬೇಕಾದ್ರೆ ಬಳೆಗೆ, ಮೂಗುತಿಗೆ, ಹಣೆಗೆ ಕುಂಕುಮ ಇಡ್ತಾರೆ. ಅವ್ರಿಗೆ ಇವ್ರು ಇಡ್ತಾರೆ, ಇವ್ರಿಗೆ ಅವ್ರು ಇಡ್ತಾರೆ. ಪ್ರತಿ ಮಂಗಳವಾರ ಇದೇ ರೀತಿ ಪೂಜೆ ಮಾಡಿ ಇಬ್ಬರು ಮುತ್ತೈದೆಯರನ್ನ ಕರೆದು ಕುಂಕುಮ ಕೊಟ್ಟು ಕಳಿಸ್ತಾರೆ. ಆದರೆ ಕೊನೆ ವಾರದಲ್ಲಿ ತಾಯಿ ಮಂಗಳಗೌರಿಗೆ ಸೀರೆ ಉಡಿಸ್ಬಿಟ್ಟು ಪೂಜೆ ಮಾಡಿಬಿಟ್ಟು ಇಬ್ಬರು ಮುತ್ತೈದೆಯರಿಗೆ ಬ್ಲೌಸ್ ಪೀಸ್ ಕೊಟ್ಟು ಕಳಿಸ್ತಾರೆ. ಇನ್ ಕೇಸ್ ಕೊಡೋರು ಅಂಥವ್ರು ಆದರೆ ಸೀರೆ ಸಹ ಕೊಟ್ಬಿಟ್ಟು ಕಳಿಸ್ತಾರೆ. ಅರಿಶಿನ ಕುಂಕುಮ ಕೊಡೋ ಟೈಮಿಗೆ ಕರೆಕ್ಟಾಗಿ ನನ್ನ ಮಗಳು ಮತ್ತು ನನ್ನ ಮಗಳು ಫ್ರೆಂಡ್ ಸಾಕ್ಷಿ ಇಬ್ಬರು ಬಂದರು. ಆವಾಗ ಅಜ್ಜಿ ಅವರಿಬ್ರಿಗೂ ಅರಿಶಿನ ಕುಂಕುಮ ಹಚ್ಚು ಅಂತ ಹೇಳಿದ್ರು. ಅದಕ್ಕೆ ನನ್ನ ಮಗಳಿಗೂ ಮತ್ತು ಅವಳ ಫ್ರೆಂಡ್ ಸಾಕ್ಷಿಗೂ ಅರಿಶಿನ ಕುಂಕುಮ ಹಚ್ಚಿದ್ರು. ಅವರು ನಿಚ್ಚ ಮುತ್ತೈದೆಯರು ಅಂತ ಹೇಳಿಬಿಟ್ಟು ಹಚ್ತಾ ಇರೋದು. ಇವಾಗ ಅರಿಶಿನ ಕುಂಕುಮ ಎಲ್ಲ ಕೊಟ್ಟಿದ್ದಾಯಿತು. ಹುಡಿ ಅಕ್ಕಿ ತುಂಬ್ತಾ ಇದ್ದಾರೆ ನೋಡಿ. ಅದೇ ರೀತಿ ಹುಡಿ ಅಕ್ಕಿನ ತುಂಬಿಟ್ಟು ಆರತಿ ಮಾಡೋದು. ಆ ಹುಡಿ ಅಕ್ಕಿನ ಅವರು ಡೈರೆಕ್ಟಾಗಿ ಅವ್ರ ಮನೆಗೆ ತಗೊಂಡೋಗ್ಬಿಟ್ಟು ದೇವ್ರ ಮನೇಲಿ ಇಡ್ತಾರೆ. ಚುರುಮುರಿ ಸೂಸ್ಲ ಮಾಡಿದ್ರು ತಿಂಡಿಗೆ, ಅದನ್ನೇ ತಿಂತಾ ಇದ್ದಾರೆ. ನನ್ನ ಚಿಕ್ಕ ಮಗಳಿಗೂ ಸ್ನಾನ ಮಾಡಿಸಾಗಿತ್ತು, ತೊಟ್ಲಿಗೆ ಹಾಕಿದ್ವಿ, ಅಳ್ತಾ ಇದ್ಲು. ಅದಕ್ಕೋಸ್ಕರ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಜ್ಜಿನೂ ತೂಗ್ತಾ ಇದ್ದಾರೆ ತಿಂಡಿ ತಿನ್ಕೊತ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್, ಲವ್ ಯು ಆಲ್.